ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಟ್ಸ್ ವೆರಿ ಈಸಿ ಅಂತ. ಟಿ ಡಿ ಅಕಾಡೆಮಿ ಅಂತ ಒಂದು ಏನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಈವನ್ ಏನು ಪರ್ ಡೇ ಬಂದು ಮೋರ್ ದೆನ್ 100 to 200 ಪೀಪಲ್ಸ್ ಇನ್ನೂ ಒಂದು ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇರೋದು. ಇದು ಒಂದು ನಾಲೆಜ್ ಕೂಡ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಎಲ್ಲರೂ ಬಂದು ಇದು ತುಂಬ ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಆಗಿ ಹೇಳೋರು ಜಾಸ್ತಿ ಇದ್ದರು, ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇದರಲ್ಲಿ ದುಡ್ಡು ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ಸ್ ನಾನು ಇನ್ವೆಸ್ಟ್ ಮಾಡಿ ನಾನು ಸೂಸೈಡ್ ಮಾಡಿಕೊಂಡೆ, ಸುಮಾರು ಜನ ನಾನು ಮನೆ ಮಾರ್ಕೊಂಡೆ, ಆ ಥರ ಎಲ್ಲ ಹೇಳೋದು ಕೇಳಿದೆ. ಬಟ್ ನನಗೆ ಇಲ್ಲಿ ಬಂದಮೇಲೆ ಅನಿಸ್ತಾ ಇದೆ ಇದು 3 ಡೇಸಲ್ಲಿ ಕಲ್ತ್ರೆ ನೀವು ಬೇರೆ ಯಾವುದು ಬೇಡ, ನೀವೇ ಇಂಡಿವಿಜುವಲಾಗಿ ಸ್ಟಾರ್ಟ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳಿದ್ದಾರೆ, ಅದು ತುಂಬ ನಮಗೆ ಅರ್ಥ ಆಗಿದೆ. ಸರ್ ಇಟ್ ವಾಸ್ ಗುಡ್ ಸರ್. ಇಟ್ಸ್ ವೆರಿ ತುಂಬ ಹೆಲ್ಪ್ಫುಲ್ ಆಯ್ತು ಸರ್. 3 days ಕೋಚಿಂಗ್ ಮಾತ್ರ ಹೈಲಿ ರಿಯಲಿ ಥ್ಯಾಂಕ್ಫುಲ್ ಸರ್. ಮತ್ತು ಇನ್ನೊಂದು ರಿಕ್ವೆಸ್ಟ್, ಟಿ ಡಿ ಅಕಾಡೆಮಿ ಒಂದು IPO ಆಗಲೇಬೇಕು ಸರ್. ಐ ಥಿಂಕ್ 3 days ನೀವು ತುಂಬ ಲರ್ನಿಂಗ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೇ ಬಿ RSI ಸ್ಟ್ರಾಟಜಿನೇ ಐ ಥಿಂಕ್ ವಾಟ್ ಎವರ್ ಇದೊಂದೇ ಸಾಕು ದುಡ್ಡು ಮಾಡೋದಕ್ಕೆ. ಇನ್ನು ಸ್ವಲ್ಪ ಅಡಿಷ್ನಲ್ 180 ಡಿಗ್ರಿ ರೋಲ್, ಇನ್ನು ಸ್ವಲ್ಪ ಅಡಿಷ್ನಲ್ ಕವರ್ಡ್ ಕಾಲ್ ಕವರ್ಡ್ ಪುಟ್, ಇನ್ನು ಸ್ವಲ್ಪ ಅಡಿಷ್ನಲ್ ಗಾಮಾಟು, ಇದೆಲ್ಲ ಕಲ್ತ್ಕೊಂಡ್ರೆ ಇನ್ನೊಂದು 2% ಜಾಸ್ತಿ ಮಾಡ್ತೀರ ತಿಂಗಳಿಗೆ. ಸೊ ಇದೆಲ್ಲ ಕಲಿಯೋದು ಒಳ್ಳೆಯದು. ಸೊ ಇವತ್ತಿನ ಕ್ಲಾಸು ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಹ್ಯಾವ್ ಟಾಟ್ ಯು ಹೌ ಟು ಎಡ್ಜ್ ಯುವರ್ ಪೊಸಿಷನ್ಸ್. ಸೊ ನಿಮ್ಗೇನು ಅನಿಸ್ತು ಆನೆಸ್ಟ್ ಫೀಡ್ಬ್ಯಾಕ್ ಕೊಡೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಸುಮ್ಮನೆ ಮನೇಲೇ ಕೂತ್ಕೊಂಡು ಟ್ರೇಡಿಂಗ್ ಮಾಡಿ 10 ಲಕ್ಷ ಕಳ್ಕೊತಾರೆ. ಸೊ ನಿಮ್ಮ ಒಂದು ಫೀಡ್ಬ್ಯಾಕಿಂದ ಅವ್ರಿಗೆ ಒಂದು ಮೋಟಿವೇಶನ್ ಸಿಗ್ಬೋದು. ಆ್ಯಂಡ್ ಅವರು ಸಹ ಈ ಥರ ಒಂದು ಸಮುದಾಯ ಇದೆ ಕರ್ನಾಟಕದಲ್ಲಿ, ಅತಿ ದೊಡ್ಡ ಸಮುದಾಯ, ಹೆಚ್ಚಾಗಿ ಜನ ಇರೋದು ಟಿ ಡಿ ಅಕಾಡೆಮಿ. ಸೊ ಇಲ್ಲಿ ಎನಿ ಟೈಮ್ ನೋಡಿದ್ರೆ 200 ಜನ ಇರ್ತಾರೆ. JP ನಗರದಲ್ಲಿ ಒಂದು 50-60 ಜನ, ಯಲಹಂಕದಲ್ಲಿ ಒಂದು 30 ಜನ, ನೆಕ್ಸ್ಟ್ ಹುಬ್ಳಿಯಲ್ಲಿ ಒಂದು 50 ಜನ, ಒಂದು 1000 ಜನ ದಿನ ಟಿ ಡಿ ಅಕಾಡೆಮಿಗೆ ಬರಬೇಕು. ಬರ್ತಾರೆ, ಆ ದಿವಸ ಬರುತ್ತೆ. ಎವ್ರಿ ಡೇ 1000 ಮೆಂಬರ್ಸ್ ಒಂದು ಟಿ ಡಿ ಅಕಾಡೆಮಿಗೆ ಬಂದು ಇಲ್ಲಿ ಏನೋ ಒಂದು ಕಲಿತಾ ಇದ್ದಾರೆ. ಅಂದರೆ ಡೆಫಿನೆಟ್ಲಿ ದೆರ್ ಇಸ್ ಸಮಥಿಂಗ್ ಯೂನಿಕ್ ಇನ್ ದಿಸ್. ಈ ಥರ ಸಂಸ್ಥೆ ಇದೆ ಅಂತಲೇ ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ಯಾರೋ ಒಬ್ರು ಬಂದಿದ್ರು, ಸರ್ ಅಲ್ಲೆಲ್ಲೋ ಹೋದೆ ಮುಂಬೈ 88,000 ಕಟ್ಟಿದೆ ಸರ್, ಏನು ಯೂಸ್ ಆಗಿಲ್ಲ ಸರ್, ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದೀನಿ ಅಂತ. 88,000 ಕೋಚಿಂಗ್ ಕೊಟ್ಟು ತಗೊಂಡು ಸ್ಟಿಲ್ ನೋ ಯೂಸ್ ಬಿಕಾಸ್ ಆಫ್ಲೈನ್ ಇಲ್ಲ, ಬರೀ ಆನ್ಲೈನ್. ಸೊ ಆನ್ಲೈನಲ್ಲಿ ನಿಮಗೆ 2 ವರ್ಷ ಹೇಳ್ಕೊಟ್ರು ವೇಸ್ಟ್, ಇಲ್ಲಿ 3 ದಿವಸ ಹೇಳ್ಕೊಡೋದು ಬೆಸ್ಟ್. ಸೊ ದಟ್ ಈಸ್ ದ ರೀಸನ್ ವಿ ಆರ್ ಕಂಡಕ್ಟಿಂಗ್ ಆಫ್ಲೈನ್ ಮೋರ್. ಸೊ ಆನ್ಲೈನಲ್ಲಿ ನಾನು ಮಾಡ್ಬೋದು. ಸೊ ಆನ್ಲೈನಲ್ಲಿ ಮಾಡಿದ್ರೆ 100 ಅಲ್ಲ 500 ಜನ ಬರ್ತಾರೆ, 500 ಜನ ಬರ್ತಾರೆ. ಬಟ್ ಏನಂದರೆ ನಿಮ್ಗೆ ಅರ್ಥ ಆಗಲ್ಲ. ಅಲ್ಟಿಮೇಟ್ಲಿ ನಮ್ಮ ಬ್ರ್ಯಾಂಡ್ಗಿರೋ ಅಂಥ ಇಮೇಜ್ ಹಾಳಾಗುತ್ತೆ. ದಟ್ ಈಸ್ ದ ರೀಸನ್ ನಮ್ಮ ಕೋರ್ ಫೋಕಸ್ ಬಂದು ಆಫ್ಲೈನ್ ಕೋಚಿಂಗ್. ಆ್ಯಂಡ್ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸಂಸ್ಥೆ ಮತ್ತೊಂದು ಯಾವುದೂ ಇಲ್ಲ. ಸೊ ಇದೆಲ್ಲ ನಿಮ್ಮಿಂದ ಸಹಕಾರದಿಂದ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು. 3 days ಆಗಿದೆ, ನಿಮ್ಮ ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಇದರಿಂದ ನಮಗೂ ಸಹ ನೆಕ್ಸ್ಟ್ ಬ್ಯಾಚ್ಗೆ ನಿಂತ್ಕೊಳ್ಳೋದಕ್ಕೆ ಮೋಟಿವೇಶನ್ ಬೇಕಲ್ಲ. ಸೊ ನಿಮ್ಮ ಮೋಟಿವೇಶನ್ನೇ ನಮ್ಗೆ ನೆಕ್ಸ್ಟ್ ಬ್ಯಾಚ್ ಮತ್ತೆ ಮಾಡಬೇಕು, ಇನ್ನೂ ಸ್ಟ್ರಾಂಗಾಗಿ ಮಾಡಬೇಕು, ಇನ್ನೂ ಒಂದು 10 ಬ್ರಾಂಚ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಬೇಕಾಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಅವರ್ ಮೇನ್ ಗೋಲ್ ಇಸ್ ನೀವೆಲ್ಲ ದುಡ್ಡು ಮಾಡಬೇಕು, ದುಡ್ಡು ಕಳ್ಕೊಬಾರ್ದು. ಸೊ ಓವರ್ ಟು ಯು. ಟಿ ಡಿ ಅಕಾಡೆಮಿ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು. ಸೊ ನನಗೆ ಬೇಸಿಕ್ಸ್ ಸ್ವಲ್ಪ ಗೊತ್ತಿತ್ತು. ಇಲ್ಲಿಗೆ ಬಂದಾಗ ಹೇಗೆ ಸ್ಟ್ರಾಟಜೀಸ್ ಎಲ್ಲ ಅಪ್ಲೈ ಮಾಡಿ ಇದು ದುಡ್ಡು ಮಾಡೋದು ಅನ್ನೋದು ಅಂದರೆ ಅರ್ಥ ಆಗಿದೆ. ಈಗ ನಾಳೆಯಿಂದ ಪ್ರಾಕ್ಟೀಸ್ ಇರುತ್ತಲ್ಲ, ಆದಾಗ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಟ್ಸ್ ವೆರಿ ಈಸಿ ಅಂತ. ಇಲ್ಲಿ ಜಾಯಿನ್ ಆದಮೇಲೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ಇಷ್ಟೊಂದು ಈಸಿನ, ಇಷ್ಟು ಚೆನ್ನಾಗಿ ಟ್ರೇಡ್ ಮಾಡ್ಬೋದಾ ಅಂತ ಗೊತ್ತಾಯಿತು. ಥ್ಯಾಂಕ್ಸ್ ಫಾರ್ ಟಿ ಡಿ. ನಾವು ಏನೇ ಗೊತ್ತಿಲ್ಲದಲ್ಲೇ ಇದನ್ನು ಮಾಡೋದ್ರಿಂದ ಬರೀ ಲಾಸಲ್ಲಿ ಇದನ್ನು ಮಾಡ್ತೀವಿ, ಗೊತ್ತು ಮಾಡೋದ್ರಿಂದ ಪ್ರಾಫಿಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಟಿ ಡಿ ಅಕಾಡೆಮಿಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹೆಸರು ಬಸಯ್ಯ ಕಲ್ಮಠ ಅಂತಂದು, ವಿ ಆರ್ ಫ್ರಮ್ ಕೊಪ್ಪಳದಿಂದ. ಸೊ ಟಿ ಡಿ ಅಕಾಡೆಮಿ ಅಂತ ಒಂದು ಏನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಈವನ್ ಏನು ಪರ್ ಡೇ ಬಂದು ಮೋರ್ ದೆನ್ 100 to 200 ಪೀಪಲ್ಸ್ ಇನ್ನೂ ಒಂದು ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇರೋದು. ಈ ನಮ್ದು ಬಂದು ನಾರ್ತ್ ಕರ್ನಾಟಕ ಮೆನಿ ಪೀಪಲ್ಸ್ ಆರ್ ಲೂಸಿಂಗ್ ದಿ ಮನಿ. ಸುಮಾರು ಜನ ಲೂಸ್ ಮಾಡ್ಕೊತ ಇದ್ದಾರೆ ವಿತೌಟ್ ಎನಿ ನಾಲೆಜ್. ಇದು ಒಂದು ನಾಲೆಜ್ ಕೂಡ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಎಲ್ಲರೂ ಬಂದು ಇದು ತುಂಬ ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮು. ನಾಲೆಜ್ ತೊಗೊಂಡು ನೀವು ಶೇರ್ ಮಾರ್ಕೆಟ್ಗೆ ಎಂಟ್ರ್ ಆದರೆ ವೆಲ್ ಆ್ಯಂಡ್ ಗುಡ್. ಮನಸ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಏನೋ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ ಪೀಪಲ್ಸ್ಗೆಲ್ಲ. ಆ್ಯಂಡ್ ಅದೇ ಥರನೂ ಹೇಳ್ಕೊಡ್ತಾಯಿದ್ದಾರೆ. ಸೊ ವೆರಿ ಗುಡ್
ಇನ್ಸ್ಟಿಟ್ಯೂಟ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮನೋಜ್ ಕುಮಾರ್ ಸರ್. ಟ್ರೈನಿಂಗ್ ಬಂದು ತುಂಬ ಹೆಲ್ಪ್ ಆಗಿದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಆಗಿ ಹೇಳೋರು ಜಾಸ್ತಿ ಇದ್ದರು, ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಇದರಲ್ಲಿ ದುಡ್ಡು ಮಾಡ್ಬೋದು. ಥ್ಯಾಂಕ್ಸ್ ಟು TD. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇತ್ತು, ಬಟ್ ನಾನು ಅದೊಂಥರ ತುಂಬ ಕಷ್ಟ ಆಗಿದೆ ಟ್ರೇಡಿಂಗು. ಸುಮಾರು ಜನ ಮಾಡೋದು ನೋಡಿದ್ದೀನಿ, ಬಟ್ ಮ್ಯಾಕ್ಸಿಮಮ್ ಎಲ್ಲರೂ ನನಗೆ ಲಾಸ್ ಆಗಿದೆ. ಸೊ ಸ್ಟಾಕ್ ಮಾರ್ಕೆಟ್ಸ್ ನಾನು ಇನ್ವೆಸ್ಟ್ ಮಾಡಿ ನಾನು ಸೂಸೈಡ್ ಮಾಡಿಕೊಂಡೆ, ಸುಮಾರು ಜನ ನಾನು ಮನೆ ಮಾರ್ಕೊಂಡೆ, ಆ ಥರ ಎಲ್ಲ ಹೇಳೋದು ಕೇಳಿದೆ. ಬಟ್ ನನಗೆ ಇಲ್ಲಿ ಬಂದಮೇಲೆ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ ತುಂಬ ಈಸಿ ಇದೆ. ಈ 3 days ಕ್ಲಾಸ್ ಹೆಂಗೆ ಇಂಪ್ರೂವ್ ಆಗಿದೆ ಅಂದರೆ, ನಾನು ಎಷ್ಟೊಂದು ಸತಿ ಅನ್ಕೋತಿದ್ದೆ ಯಾವಾಗಿಂದನೂ ಮಾಡಬೇಕು ಮಾರ್ಕೆಟ್ ಅಂತ, ಬಟ್ ಇದು 3 days ತುಂಬ ಹೆಲ್ಪ್ ಆಗಿದೆ. ಇದು 3 days ಕಲ್ತ್ರೆ ನೀವು ಬೇರೆ ಯಾವುದು ಬೇಡ, ನೀವೇ ಇಂಡಿವಿಜುವಲಾಗಿ ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ. ಇನ್ವೆಸ್ಟ್ಮೆಂಟು ತುಂಬ ಜನ ಹೇಳ್ತಾರೆ ಅಷ್ಟು ಬೇಕು ಇಷ್ಟು ಬೇಕು ಅಂತ. ನಿಮಗೆ ವಿತಿನ್ 10,000 ಬೇಸಿಕ್ ಇನ್ವೆಸ್ಟ್ ಇಷ್ಟು 10,000 ಇಟ್ಕೊಂಡು ಮಾಡಿದ್ರೆ ಸಾಕು, ತುಂಬಾ ಕಲಿಬೋದು. ಥ್ಯಾಂಕ್ ಯು. ಫಸ್ಟು ಮನೋಜ್ ಸರ್ಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ಚೆನ್ನಾಗಿ ಕ್ಲಾಸ್ ತುಂಬ ಅರ್ಥ ಆಗಂಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳಿದ್ದಾರೆ. ಅದು ತುಂಬ ನಮಗೆ ಅರ್ಥ ಆಗಿದೆ. ನಾನು ಸರ್ಚ್ ಮಾಡ್ತಾಯಿದ್ದೆ ಎಲ್ಲಿ ಸೇರಬೇಕು, ಟ್ರೈನಿಂಗ್ ತೊಗೋಬೇಕಂತ. 2 ವರ್ಷದಿಂದ ಟ್ರೈ ಮಾಡಿದ್ದೀನಿ, ಎಲ್ಲೂ ನನಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ಆದರೆ TD ಯೂಟ್ಯೂಬಲ್ಲಿ ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಯಿತು, ಯಾವ ಥರ ಟ್ರೇಡಿಂಗ್ ಇದು ಹೇಳ್ಕೊಡ್ತಾ ಇದ್ದಾರೆ ಅಂತ. ಹಂಗಾಗಿ ನಾನು ಮತ್ತೆ ಬಂದುಬಿಟ್ಟು ಇಲ್ಲಿ ಜಾಯ್ನ್ ಆಗಿದ್ದೆ. ಸರ್ ಇಟ್ ವಾಸ್ ಗುಡ್ ಸರ್. ಆನ್ಲೈನ್ ಕ್ಲಾಸ್ ನಾನು ತೊಗೊಂಡಿದ್ದೆ. ಆನ್ಲೈನಲ್ಲಿ ಫುಲ್ಲು ಕವರ್ ಮಾಡಿ ಒಂದು ನೋಟ್ಸ್ ಮಾಡಿ ಇಟ್ಕೊಂಡು ಮನೋಜ್ ಸರ್ ಏನೇನು ಹೇಳ್ತಾರೆ ಅದು ಪೂರ್ತಿ ಫಾಲೋಅಪ್ ಮಾಡ್ತಾ ಇದ್ದೆ. ಬಟ್ ಆನ್ಲೈನಲ್ಲಿ ಕೇಳಿಸ್ಕೊಂಡು ಮಾಡೋದಕ್ಕೂ ಆಫ್ಲೈನಲ್ಲಿ ಬಂದು ಟೀಚಿಂಗ್ ತೊಗೊಳೋದಕ್ಕೂ ತುಂಬ ವೇರಿಯೇಷನ್ ಡಿಫ್ರೆನ್ಸ್ ಇದೆ. ಸೊ ನಾನು ಒಂದು 3 months ಪ್ಲ್ಯಾನ್ ಮಾಡ್ತಾಯಿದ್ದೆ ಆಫ್ಲೈನ್ ಕ್ಲಾಸಿಗೆ ಬರಬೇಕು ಅಂತ. ಟೈಮ್ ಸಿಕ್ಕಿರಲಿಲ್ಲ. ಆನ್ಲೈನಲ್ಲಿ ಕ್ಲಾಸಲ್ಲಿ ಸ್ವಲ್ಪ ಕಲಿತು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತಾಯಿದ್ದೆ, ಸ್ವಲ್ಪ ಈಕ್ವಿಟಿಯಲ್ಲಿ ಶೇರ್ಸು ಬೈ ಮಾಡಿದೆ. ಸೊ ಆಫ್ಲೈನ್ಗೆ ಹೋದರೆ ಇನ್ನೂ ಹೆಚ್ಚಾಗಿ ಕಲಿಬೋದು, ಎಸ್ಪೆಷಲಿ ಎಡ್ಜಿಂಗ್ ಕಲಿಬೇಕಾಗಿತ್ತು. ಅದು ನನಗೆ ಅಷ್ಟು ಗೊತ್ತಾಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಅದು 180 degree ರೂಲ್ ಆಗಿರ್ಬೋದು, ಕವರ್ಡ್ ಕಾಲ್, ಕವರ್ ಪುಟ್, RSI 30 ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ. ಇದನ್ನು ಯೂಸ್ ಮಾಡಿಕೊಂಡ್ರೆ 4 ಸ್ಟ್ರಾಟಜಿ ಸಾಕು. ಆಲ್ಗೋ ಟ್ರೇಡಿಂಗ್ ಒಂದು, ಶೇರ್ಸ್ ಪ್ಲೇಡ್ಜ್ ಮಾಡಿ ಮತ್ತು ನಮ್ಮ ಇದನ್ನು ಬಿಲ್ಡ್ ಮಾಡ್ಕೊಂಡು ಮಾಡೋದು ಸಾಕು. ಇಷ್ಟು 4 ಇದ್ದರೆ ಇಟ್ಸ್ ತುಂಬ ಹೆಲ್ಪ್ಫುಲ್ ಆಯ್ತು ಸರ್. 3 days ಕೋಚಿಂಗ್ ಮಾತ್ರ ಐಲಿ ರಿಯಲಿ ಥ್ಯಾಂಕ್ಫುಲ್ ಸರ್. ಮತ್ತು ಇನ್ನೊಂದು ರಿಕ್ವೆಸ್ಟ್, TD ಅಕಾಡೆಮಿ ಒಂದು IPO ಆಗಲೇಬೇಕು. ಆಗುತ್ತೆ ಡೆಫಿನೆಟ್ಲಿ, ಖಂಡಿತ. ಟ್ರೇಡಿಂಗ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ, ಬಟ್ ಇವತ್ತು ಇಲ್ಲಿಗೆ ಬಂದು ಈ 3 ದಿವಸದ ಕೋಚಿಂಗ್ ಕ್ಲಾಸಲ್ಲಿ ತುಂಬ ಕಲ್ತಿದ್ದೀವಿ. 180 degree ರೂಲ್ ಬಗ್ಗೆ ಆಗ್ಬೋದು, ಸ್ಟಾರ್ಟಿಂಗಿಂದ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಆಗ್ಬೋದು, ಪ್ರತಿಯೊಂದನ್ನು ಹಂತವಾಗಿ ಕ್ಲೀನಾಗಿ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ದಿ ಬೆಸ್ಟ್ ಅಕಾಡೆಮಿ. ಮತ್ತು ಇಂಗ್ಲೀಷಲ್ಲಿ ಹೇಳಿದ್ರೆ ನಮ್ಗೆ ಅಷ್ಟಾಗಿ ಗೊತ್ತಾಗಲ್ಲ, ಕನ್ನಡದಲ್ಲಿ ಮಾತಾಡೋದ್ರಿಂದ ನನ್ನಂತೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇನ್ನು ನಮಗೆ ಪ್ರಾಕ್ಟಿಕಲ್ ಇದೆ ಅಂತ ಹೇಳಿದ್ದಾರೆ, ಅದರಲ್ಲಿ ಇನ್ನೂ ಕಲಿಯೋಕ್ಕೆ ತುಂಬ ಅವಕಾಶ ಇದೆ. ಥ್ಯಾಂಕ್ ಯು. ನೀವು ಮಾಡಿದ್ದು ಪ್ರಯತ್ನ ನಮ್ಮ 3 ದಿನದಲ್ಲಿ ಹೇಳ್ಕೊಡೋದು. ಥ್ಯಾಂಕ್ ಯು ಮನೋಜ್ ಸರ್. ನಾನು ಆ್ಯಕ್ಚುಲಿ ಐ ಆಮ್ ಅಡ್ವಾನ್ಸ್ ಟು ದಿಸ್ ಕ್ಲಾಸ್ ಬಿಕಾಸ್ ನಾನು ಮಾಡಿದ್ದೀನಿ ಆಪ್ಷನ್ ಟ್ರೇಡಿಂಗ್. ಇದು ಅಂದರೆ ನನಗೆ ಇಷ್ಟ ಆಗಿದೆ ಏನಂದರೆ, ನಾವು ಏನೋ ಸ್ಟಾರ್ಟ್ ಮಾಡೋದು ಜರ್ನಿ ಇಂಟರ್ನೆಟ್ ಅಂದರೆ ಯೂಟ್ಯೂಬು. ಇಂಥ ವೀಡಿಯೋಸು ಇದೆ, ಸ್ಟ್ರಾಟಜೀಸು ಇದೆ. ಅಂದರೆ ಅದರಲ್ಲಿ ನಾನು ಒಂದು ಚೇಂಜಸ್ ನೋಡಿದಂದರೆ, ಇಲ್ಲಿ ನಿಮಗೆ ಅದು ಚಿಕ್ಕ ಸ್ಮಾಲ್ ಯಾವಾಗ ಎಂಟರ್ ಆಗಬೇಕು, ಎಷ್ಟು ಲಾಟ್ ತೊಗೊಬೇಕು, ಎಲ್ಲಿ ಯಾವ ವೆಬ್ಸೈಟ್ ಇದೆ ಅದು ಆನ್ಲೈನಲ್ಲಿ ಹೇಳ್ಕೊಡಲ್ಲ. ಇಲ್ಲಿ ಬಂದರೆ ನೀವು ಫೇಸ್ ಟು ಫೇಸ್ ಡೌಟ್ ಕ್ಲಿಯರ್ ಮಾಡ್ಬೋದು, ಕಲಿಬೋದು. ಇನ್ನೊಂದು ಏನು ಖುಷಿ ಆಗುತ್ತಂದರೆ, ಇಡೀ ಕರ್ನಾಟಕದಿಂದ ದೂರದಿಂದ ಜನರು ಬರ್ತಾರೆ. ನಾನು ಬೆಂಗಳೂರವನು, ನಾನು ಆ್ಯಕ್ಚುಲಿ ಗುಜರಾತಿ. ಐ ಆಮ್ ಅ ಗುಜರಾತಿ. I'm born in Karnataka. But what I love to see is people coming from different parts of Karnataka, rural Karnataka. ನಾನು ಫೈನಾನ್ಸ್ ಸ್ಟೂಡೆಂಟ್, ಐ ಆಮ್ ಪರ್ಸ್ಯೂಯಿಂಗ್ CFA. ಬಟ್ ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಈಸ್, ನೀವು ಫೈನಾನ್ಸ್ ನಾಲೆಜ್ ಕೊಡ್ತಿದ್ದೀರಾ, ಜನರಿಗೆ ಫೈನಾನ್ಸ್ ನಾಲೆಜ್ ಇಲ್ಲ ಇಂಡಿಯಾಲಿ. ಆ್ಯಂಡ್ ಐ ಲವ್ ದ ಅಟ್ಮಾಸ್ಫಿಯರ್ ಆಫ್ ದಿ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ದಿಸ್ ಅಕಾಡೆಮಿ ಹಿಯರ್. ನಾನು TD ಅಕಾಡೆಮಿ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದೆ. ನನಗೆ ಸ್ವಲ್ಪ ಮಾತ್ರ ಶೇರ್ಸ್ ಬಗ್ಗೆ ಗೊತ್ತಿತ್ತು. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು 3 daysಲ್ಲಿ ನಾವು ಇಷ್ಟೊಂದು ಕಲಿಬೋದಾ ಅಂತಂದು. ಇಷ್ಟೊಂದೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ವೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಮುಂದೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಸರ್. 3-4 years ಬ್ಯಾಕು ಇಂಟ್ರಾಡೇ ಅದೆಲ್ಲ ಮಾಡಿದ್ದೀನಿ, ಆಪ್ಷನ್ಸ್ ಮಾಡಿದ್ದೀನಿ. ತುಂಬ ಅಂದರೆ ಬೇಸಿಕಲಿ ಕಾಲ್ಸ್ ಕೊಡೋರಿಂದ ದುಡ್ಡು ಕಳ್ಕೊಂಡಿದ್ದೀನಿ. ಬಟ್ TDಗೆ ಬಂದಮೇಲೆ ಗೊತ್ತಾಗಿರೋದು, ನಾವು ಮುಂಚೆ ಅಂದ್ಕೊಂಡಿರೋ ಹಾಗೆ ಬರೀ ಕಾಲ್ ಅಂದರೆ ಮೇಲ್ಗಡೆ, ಪುಟ್ ಅಂದರೆ ಡೌನು. ಬಟ್ ಇಲ್ಲಿ ಬಂದಮೇಲೆ ಇದೊಂಥರ ಸಮುದ್ರ ಇದ್ದಾಗೆ. ಇಷ್ಟು ದಿನ ಬಾವಿಯಲ್ಲಿರೋ ಕಪ್ಪೆ ಥರ ಇದ್ವಿ. ಸೊ ಇಲ್ಲಿ ಮೇಲೆ ಬಂದಮೇಲೆ ಎಲ್ಲ ಅರ್ಥ ಆಗ್ತಾಯಿದೆ. ಸೊ ಇನ್ನು ನಾಳೆಯಿಂದ ಪ್ರಾಕ್ಟೀಸ್ ಮಾಡಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರ್ತೀವಿ ಅಂತ ಒಂದು ನಂಬಿಕೆ ಇದೆ. ನಮ್ಮದು ಹೊಳೆನರಸೀಪುರ. ನಾವು ಬೆಳಗ್ಗೆ ಹೊತ್ತು ಕಲಾ ಮಾಧ್ಯಮದಲ್ಲಿ ನೋಡಿದ ತಕ್ಷಣ ಇದನ್ನು ಫಸ್ಟು ನಾನು ಬಂದಿಲ್ಲಿ ಸೇರಬೇಕು, ನಾನಿಲ್ಲಿ ಒಂದು ಅನುಭವ ಪಡಿಬೇಕು ಅಂತೇಳಿ ಇಮ್ಮಿಡಿಯೇಟ್ ಬಂದು ಇಲ್ಲಂತೂ ಪೊಸಿಷನಲ್ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗು,
ಆಮೇಲೆ 180 ಡಿಗ್ರಿ ಟ್ರೈಡಿಂಗು ಭಾಳ ಉತ್ತಮವಾಗಿ ಹೇಳ್ಕೊಟ್ಟವ್ರೆ. ಎಲ್ಲರೂ ಈಗ ನಾವು ನಮ್ಮ ಮನೇಲಿ ನಮ್ಮ ಹುಡುಗರನ್ನೆಲ್ಲರನ್ನೂ ಕರ್ಕೊಂಬಂದು ಸೇರಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನೀವು ಎಲ್ಲರೂ ಬಾಕಿಯವರು ಕಲ್ತ್ರೆ ಒಳ್ಳೆಯದು. ಆದಷ್ಟು ಎಲ್ಲರ ಮನೇಲೂ ಬಿಸ್ನೆಸ್ ಕ್ಲಾಸ್ ಹೋಗೋಣ. ಅದಕ್ಕೆ ಭಾಳ ಇದು ಅನುಕೂಲ. ಮನೋಜ್ ಅವರು ಭಾಳ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಇದ್ರ ಬಗ್ಗೆ ನಮಗೆ ತುಂಬ ಧನ್ಯವಾದಗಳು. ಮನೋಜ್ ಸರ್ ಮತ್ತು ಟೀಮ್ ಅವ್ರಿಗೆ ತುಂಬ ಹೃದಯಪೂರ್ವಕವಾದ ನಮಸ್ಕಾರಗಳು. ನಮಗೆ ಯೂಟ್ಯೂಬ್ನಲ್ಲಿ ನೋಡಿ ಕಲಿಯೋದೇ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಲೈವ್ ಅಟೆಂಡ್ ಮಾಡಿ ಪ್ರಾಕ್ಟಿಕಲ್ಸು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಥಿಯರಿನಲ್ಲೇ ನಮಗೆ ಬೇಕಾದಷ್ಟು ನಾಲೆಜನ್ನು ನಾವು ಪಡ್ಕೊಂಡಿದ್ದೀವಿ. ಯೂಟ್ಯೂಬ್ನಲ್ಲಿ ನೋಡಿರೋದಕ್ಕೂ 5% ಕಲ್ತಿರೋದು, ಇಲ್ಲಿ ಕಲ್ತಿರೋದಕ್ಕೂ 60-70% ಆಲ್ಮೋಸ್ಟ್ ಕಲ್ತಿದ್ದೀವಿ. ರಿಮೈನಿಂಗ್ ಪಾರ್ಟ್ ಪ್ರಾಕ್ಟಿಕಲ್ ಮಾಡೋವಾಗ ಜೊತೆಯಲ್ಲಿ ಅವರು ಹೇಳ್ಕೊಡ್ತಾರಂತ ಸಂಪೂರ್ಣವಾದ ನಂಬಿಕೆಯೂ ಇದೆ. ವಿ ವಿನ್ ಇಟ್. ಥ್ಯಾಂಕ್ಸ್ ಟು ಮನೋಜ್ ಸರ್ ಆ್ಯಂಡ್ ಟೀಮ್. ಇಸ್ರೋ ಕಡೆಯಿಂದ ನಾನು ತುಂಬ ಕಲ್ತಿದ್ದೀನಿ. ಮತ್ತು ಇನ್ನೊಂದೇನೋ ಅವ್ರ ಫ್ರೆಂಡ್ ಕಡೆಯಿಂದನೇ, ಕ್ಲೋಸ್ ಫ್ರೆಂಡ್ ಕಡೆಯಿಂದನೇ ರೆಫರೆನ್ಸ್ ಆಗಿ ಬಂದು ಆಮೇಲೆ priest come international astrologist. Basically at this time I have got Suvarna Karnataka Raja Prashasti and Vastu Acharya Prashasti from government of Karnataka. But till ನಿನ್ನೆವರೆಗೂ ನಾನು ಬಂದಾಗ ಒಂಥರ ಟ್ರೇಡಿಂಗ್ ಇವತ್ತಿನವರೆಗೂ ನನಗೆ ಏನು ಟ್ರೇಡಿಂಗ್ ಬಗ್ಗೆ ನಾಟ್ ಇವನ್ ಝೀರೋ ನಾಲೆಡ್ಜ್. ಬಟ್ ಇವತ್ತಿನ ದಿನ ಐ ಹ್ಯಾವ್ ಗೇನ್ಡ್ ಸಮಥಿಂಗ್ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಐ ಲರ್ನ್ ಎವ್ರಿ ಡೇ. ಇಟ್ಸ್ ಎ ಲರ್ನಿಂಗ್. ಇಟ್ ಈಸ್ ಲೈಕ್ ಎ ಓಷನ್. ಅದಕ್ಕೋಸ್ಕರ ಈ ಸಂಸ್ಥೆ ಬಂದು ನಾನು ಟ್ರೈನಪ್ ಆಗಿ ಮನೋಜ್ ಸರಿಂದಲ್ಲ ನನಗೆ ಭಾರಿ ಅನುಕೂಲ ಆಗಿದೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 1 ಸೆಕೆಂಡ್. ಮೊದಲಾಗಿ TD ಅಕಾಡೆಮಿ ವ್ಯೂವರ್ಸಿಗೆಲ್ಲ ಸ್ವಾಗತ. ಏನು ಅಂತಂದರೆ ನಾವು 3 ಡೇಸ್ ಈ ಒಂದು ಗೋಲ್ಡ್ ಕ್ಲಾಸ್ ಅಂತೇಳಿ ಅಥವಾ ಈ ಥರ ಒಂದು ಟ್ರೈನಿಂಗನ್ನು 3 ಡೇಸ್ ಆಫ್ಲೈನಲ್ಲಿ ಅಟೆಂಡ್ ಮಾಡಿದ್ವಿ. ನಾನು ಕೂಡ ಪ್ರೀವಿಯಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಆದರೆ ಕೆಲವೊಂದರಲ್ಲಿ ಲಾಸ್ ಮಾಡ್ಕೊಂಡಿದ್ದೆ. ಬಟ್ ಇಂಟ್ರಾಡೇ ಆಗಲಿ ಅಥವಾ ಸುಮಾರಷ್ಟು ಟೆಕ್ನಿಕ್ಸ್ ಇದೆ. RSI 30-70 ಅಂತ ಇರ್ಬೋದು, 180 ರೂಲ್ ಇರ್ಬೋದು, ಎಡ್ಜಿಂಗ್ ಮಾಡೋದಿರ್ಬೋದು, ಅದೇ ರೀತಿ ಕವರ್ಡ್ ಕ್ಲಾ ಇರ್ಬೋದು, ಅಥವಾ ಬೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ನಮ್ಮ ಅಮೌಂಟನ್ನು ನಾವು ಈಸಿಯಾಗಿ ಸೇವ್ ಮಾಡ್ಬೋದು. ಹಾಗಾಗಿ TD ಅಕಾಡೆಮಿಯ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಕ್ಯಾಪಿಟಲ್ ನಾವು ಸೇವ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಕೂಡ ನಮ್ಮ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೇದಿಕೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಎಕ್ಸಾಂಪಲ್ಸನ್ನು ಕೊಟ್ಬಿಟ್ಟು ಕ್ಲಾಸಸನ್ನು 3 ಡೇಸ್ ಚೆನ್ನಾಗಿ ಮಾಡಿಕೊಡ್ತಾರೆ. ಅದಾದಮೇಲೆ ಪ್ರಾಕ್ಟಿಕಲ್ ಕ್ಲಾಸು ಕೂಡ ಇರುತ್ತೆ. ಈ ಒಂದು ಕ್ಲಾಸನ್ನು ನಾನು ಪರ್ಸ್ನಲ್ ರೆಕಮೆಂಡ್ ಮಾಡೋದಾದ್ರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ವ್ಯೂ ಮಾಡಿ. ನಮಗಂತೂ ಇದು ಬೆನಿಫಿಟ್ ಆಗಿದೆ. ಇಲ್ಲಿ ಕಲ್ತಿರೋ ಎಲ್ಲ ಒಂದು ಟೆಕ್ನಿಕ್ಸ್ಗಳನ್ನು ಅಟ್ಲೀಸ್ಟ್ ಕೆಲವೊಂದು ಟೆಕ್ನಿಕ್ಸ್ ಆದರೂ ನಾನು ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡು ನಾನು ಕೂಡ ಒಂದು ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಬೀದರ್ನಿಂದ ಬಂದಿದೆ. ಇಲ್ಲಿ ಗೋಲ್ಡನ್ ಕ್ರೋಸ್ ತೊಗೊಂಡ್ರೆ 6500. ಇವಾಗ ಕ್ಲಾಸ್ ಚೆನ್ನಾಗಿದೆ. ಮನೋಜ್ ಸರ್ ಏನು ಹೇಳ್ಕೊಡ್ತಾರೆ ಅದಕ್ಕೆ ತಕ್ಕಂತೆ ಮಾಡಿದ್ರೆ ದುಡ್ಡು ಮಾಡ್ಬೋದು. ಕೋರ್ಸ್ ಚೆನ್ನಾಗಿದೆ. 6500 ರುಪೀಸಿಗೆ ತುಂಬ ವರ್ತಿತ್ತು ಅನ್ನಿಸ್ತು. ನಾವು ವಿಡಿಯೋ ಇದನ್ನು ಯೂಟ್ಯೂಬ್ನಲ್ಲಿ ನೋಡಿದರೆ ತುಂಬ ಕನ್ಫ್ಯೂಷನ್ ಆಗಿತ್ತು. ಆದರೆ ಇಲ್ಲಿ ಬಂದು ತುಂಬ ಸಿಂಪಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಎಷ್ಟೋ ಜನ ಸುಮ್ಮನೆ ಕಾಲ್ ತೊಗೊಂಡು ಈ ಟೆಲಿಗ್ರಾಮ್ನಲ್ಲಿ ಕಾಲ್ ತೊಗೊಂಡು ಲಾಸ್ ಮಾಡ್ಕೊಳ್ಳೋಕ್ಕಿಂತ ಇಲ್ಲಿ ಬಂದು ಕಲಿಯೋದು ರೆಕಮೆಂಡ್ ಮಾಡಂತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದು ಒಂದು ಒಳ್ಳೆ ಎಜುಕೇಷನಲ್ ಪರ್ಪಸ್ ಅಂತ ಅನಿಸುತ್ತೆ. ಇದು ಆ್ಯಕ್ಚುಲಿ ಹೆಂಗಿದೆ ಅಂದರೆ ಇದು ಇಲ್ಲಿ ನಾವು ಭಾಳಷ್ಟು ಕಲ್ತಿದ್ದೀವಿ. ಈ RSI 30 ಸ್ಟ್ರಾಟಜಿ ಆಗ್ತು, ಆಮೇಲೆ ರಿವರ್ಸ್ ರೋಡು. ಬಟ್ ಇದರಿಂದ ಏನಿದೆ ಅಂದರೆ ಫೈನಾನ್ಸಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಾಗಿದೆ ಇದು ಈ ಅಕಾಡೆಮಿಯಲ್ಲಿ. ಎಲ್ಲರಿಗೂ ಫೈನಾನ್ಸ್ ಇದು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಅಂದ್ರೆ ಎಫ್ ಆ್ಯಂಡ್ ಅಂದ್ರೇನು, ಆಮೇಲೆ ಇಕ್ವಿಟಿ ಅಂದ್ರೇನು ಎಲ್ಲ ಭಾಳ ಚಲೋ ಅರ್ಥ ಆಗಿದೆ ನಮ್ಗೆ. ಸರ್ ಆ್ಯಕ್ಚುಲಿ ನಾನು ಟ್ರೇಡಿಂಗ್ ಅಂದರೆ ಸುಮ್ಮನೆ ಈ ಥರ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಅಂದರೆ ಇವತ್ತು ಕಾಸು ಹಾಕಿ ಇವತ್ತು ಸಾಯಂಕಾಲ ಕಾಸು ಎತ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೆ. ಆದರೆ ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋಸ್ ನೋಡಿ ಈ TD ಅಕಾಡೆಮಿ ಬಗ್ಗೆ ಗೊತ್ತಾಯಿತು. ಸೊ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದೆ ಯಾವ ಥರ ಟ್ರೇಡಿಂಗ್ ಇದೆ. ಸೊ ನಾವು ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಯಾವ ಥರ ದುಡ್ಡು ಮಾಡ್ಬೋದು ಅಂತ. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ. ಇನ್ಮೇಲಿಂದ ನಾನು ಸಕ್ಸಸ್ಫುಲ್ ಟ್ರೇಡ್ ಆಗ್ತೀನಿ ಅಂತ ನಾನು ಬಿಲೀವ್ ಇದೆ. TD ಅಕಾಡೆಮಿ ನಾನು ಆನ್ಲೈನಲ್ಲಿ ನೋಡಿದ್ದೆ, ಯೂಟ್ಯೂಬು, ಇನ್ಸ್ಟಾದಲ್ಲಿ. ಬೇಸಿಕ್ ಕೋರ್ಸು ಬರೀ ಸ್ವಲ್ಪಷ್ಟೇ ಅವ್ರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು 3 ಡೇಸ್ ಕ್ಲಾಸ್ ಅಟೆಂಡ್ಸ್ ಮಾಡಿ ಆದಮೇಲೆ ಭಾಳನೇ ಹೇಳ್ಕೊಡ್ತಿದ್ದಾರೆ. ಮತ್ತು ಹೊರಗೆಲ್ಲ ಹೈಕ್ ಮಾಡಿದ್ದಾರೆ ಅಂತ ಹೇಳಿದರು ಭಾಳ ಜನ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಹೈಕ್ಕಿಂತ ಜಾಸ್ತಿನೇ ಚೆನ್ನಾಗಿದೆ ಇಲ್ಲಿ. ನಾವು ಉತ್ತರ ಕರ್ನಾಟಕದಿಂದ ಬಂದಿರೋದು ಸರ್. ಈಗ ಹುಬ್ಳಿ, ಬೆಳಗಾವಿ ಮತ್ತು ಬಿಜಾಪುರ, ಬಾಲ್ಕೋಟಿಂದ ಬಂದಿದ್ದು 4-5 ಜನ ಫ್ರೆಂಡ್ಸ್ ಬಂದಿದೆ ಸರ್. ಸೊ ಇದು ಬಂದಿದ್ದ ಉದ್ದೇಶ ಅಂತಂದ್ರೆ ನಮ್ಗೆ ಟ್ರೇಡ್ ಯಾವ ರೀತಿ ಮಾಡ್ಬೇಕಂತ ಏನೋ ಗೊತ್ತಿಲ್ಲ ಸರ್. ಹೆಂಗಂದ್ರೆ ಮೈಂಡ್ಸೆಟ್ಟಲ್ಲಿ ಆ ಕಡೆ ನಮ್ಮ ಕಡೆ ಹೆಂಗಂದ್ರೆ ಬರೀ ಎಫ್ ಆ್ಯಂಡ್ ಅಷ್ಟೇ. ಎಫ್ ಆ್ಯಂಡ್ ಅಂದ್ರೆ ಗೊತ್ತಿಲ್ಲ, ಯಾರೋ ಕಾಲ್ಸ್ ಕೊಟ್ಟರು ಮಾಡ್ದು ಇದು ಮಾಡಿಬಿಟ್ಟು. ನನಗೆ ಲಾಸ್ಟ್ ಟೈಮ್ ಒಂದು 10,000 ಇಟ್ಕೊಂಡೆ ಸರಿ, ಕಾಲ್ ಚಲೋ ಅದು ಕೊಡೋತ್ತಂದ್ರೆ ಮಾಡ್ಕೊಂಡೇವ್ರಿ. ಮತ್ತು ಒಂದು 4,000 ಕೊಟ್ಟು 3,000 ಲಾಸ್ ಆಗಿಬಿಡ್ತು. ಒಬ್ಬರು ರೆಫರ್ ಮಾಡಿದ್ರು. ಹಿಂಗೆ ನಿಮ್ಮದೆಲ್ಲ ಯೂಟ್ಯೂಬಲ್ಲಿ ನೋಡ್ತೀವಿ ನಾವು. ನೋಡಿಸಿದ್ರೆ ಈ ಕಡೆ ಅಂದ್ರೆ ಬೆಂಗಳೂರು ಭಾಗದಲ್ಲೇ ಇದೆಲ್ಲ. ಸೊ ನಾವೇ ಒಂದು ಗ್ರೂಪ್ ಮಾಡ್ಕೊಂಡು ಚೆನ್ನಾಗಿ ಹೋಗೋಣ ಪರಾಕ್ಷೆ ಬಂದೀವಿ ಸರ್. ಬಟ್ 3 ಡೇಸಲ್ಲಿ ಏನು ಕಲ್ತಿದೆ ಅಂದರೆ ಒಂದು ವರ್ಷದ ಏನು ಕಲಿಬೇಕಂತ 3 ಡೇಸಲ್ಲಿ ಎಲ್ಲ ಕಲ್ತಿದ್ದೀವಿ ಸರ್. ಅಂದ್ರೆ ಮೇನ್ ಎಫ್ ಆ್ಯಂಡ್ ಅಂದ್ರೆ ಫ್ಯೂಚರ್ ಅಂತ ಏನು, ಆಪ್ಷನ್ಸ್ ಅಂದರೆ ಏನು, ಅಂದರೆ RSI 30 ರೂಲ್ಗಳು
ಅಂತ ಅಷ್ಟೆಲ್ಲ ಗೊತ್ತಿದ್ರೆ ಮುಗಿದೈತೆ ಸರ್. ಅಂದರೆ ಇದೇನಂದ್ರೆ ಒಂಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್. ಇದು ಬರೀ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ, ಇದರಿಂದ ನಾವು ಫೈನಾನ್ಷಿಯಲ್ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ ಸರ್. ಇಲ್ಲ ನಿಮ್ಮಿಂದ ಇಷ್ಟೇ ಅಲ್ಲ ಸರ್, ಎಂಟೈರ್ ಕರ್ನಾಟಕದಲ್ಲೇ, ಅದು ಕನ್ನಡದಲ್ಲಿ ಸರ್. ಯಾಕಂದ್ರೆ ಮಾತೃಭಾಷೆಯಲ್ಲಿ ನಮ್ಗೆ ಗೊತ್ತಿಲ್ಲ. ಅಂದರೆ ಈ ಟ್ರೇಡಿಂಗು ಆಮೇಲೆ ಶೇರ್ ಮಾರ್ಕೆಟ್ ಅಂದರೆ ಏನೋ ಒಂದು ಇಂಗ್ಲೀಷು ಹಿಂದಿ ಥರ ಇದ್ದಾರೆ. ಬರೀ ನಾವೆಲ್ಲ ಮುಂಬೈಯಲ್ಲಿ ವೆಬ್ಸೈಟ್ಗಳೆಲ್ಲ ಅವು ನೋಡ್ಕೊಂಡು ಕಲಿತೀವಿ. ಬಟ್ ನಮ್ಗೆ ಹೆಂಗೆ ನಮ್ಮ ಆಡು ಭಾಷೆಯಲ್ಲಿ ಏನು ಕಲ್ತೀವಲ್ಲ ಸರ್, ಇದು ಮಾತ್ರ ನಮ್ಗೆ ತುಂಬ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು ಅಷ್ಟೇ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ತಾಳ್ಮೆಯಿಂದ ಏನು ಪಾಠ ಕೇಳಿದ್ದೀರಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ ನಾಳೆಯಿಂದ. ಸೊ ನಮ್ಮ ಮೆಂಟರ್ಸ್ ಇರ್ತಾರೆ ನಿಮ್ಮ ಜೊತೆ ನಾಳೆ. ಸೊ ಅವ್ರನ್ನ ಹೆಲ್ಪ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕೇಳಿ. ಸೊ ಯಾವುದೇ ರೀತಿಯಾದ ಟಿಪ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಯಾರೇ ನಿಮಗೆ ಕಾಲ್ ಕೊಡ್ತೀನಿ ಅಂದರೆ ಕಾಲಿಗೆ ಬಿದ್ದುಬಿಡಿ. ಸೊ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಕೌಂಟನ್ನು ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ. ಕಲೀರಿ, ಬೇಕಾದ್ರೆ ಒಂದು 3 ತಿಂಗಳು ಕಲೀರಿ, 6 ತಿಂಗಳು ಕಲೀರಿ. ನೀವೇ ಕಷ್ಟಪಟ್ಟು ಕಲ್ತ್ಕೊಂಡು ಈ ಶೇರ್ ಮಾರ್ಕೆಟನ್ನು ಸಮುದ್ರದಲ್ಲಿ ಈಜಾಡಬೇಕು. ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಳಗಳಿರ್ತವೆ. ಸೊ ನಾವೆಲ್ಲ ಸಣ್ಣ ಸಣ್ಣ ಮೀನುಗಳು. ಸೊ ನಮ್ಮನ್ನು ಒಂದೇ ಬಾಯಿಗೆ ತಿಂದಾಕ್ಬಿಡ್ತವೆ ತಿಮಿಂಗ್ಳಗಳು. ಸೊ ಅದಕ್ಕೆ ನಮಗೆ ಹೆಡ್ಜಿಂಗ್ ಅನ್ನೋ ವಿದ್ಯೆ ಇದೆ. ಹೆಡ್ಜಿಂಗ್ ಮಾಡೋದ್ರಿಂದ ಸೊ ನಿಮಗೆ ಯಾವತ್ತೂ ಲಾಸ್ ಆಗೋಲ್ಲ. ಲಾಸ್ ಆದರೂ ಮಿನಿಮಲ್ ಲಾಸ್ ಆಗುತ್ತೆ. ಸೊ ಹೆಡ್ಜಿಂಗ್ ಅನ್ನೋ ವಿದ್ಯೆನ ಬೇರೆಯವ್ರಿಗೆ ನೀವು ಹೇಳ್ಕೊಡಿ. ಬಿಕಾಸ್ ಇದು ಯಾರೂ ಹೇಳ್ಕೊಡಲ್ಲ. ಹೆಡ್ಜಿಂಗ್ನ ಯಾರೂ ಬಾಯಿ ಬಿಡೋಲ್ಲ. ಬಿಕಾಸ್ ಇಟ್ಸ್ ಅ ಮೋಸ್ಟ್ ಡಿಫಿಕಲ್ಟ್ ಟಾಪಿಕ್. ಸೊ ನಿಮ್ಗೆ ಏನು ಗೊತ್ತಿದೆ ಹೆಡ್ಜಿಂಗ್ ಬಗ್ಗೆ ಒಂದು ಸ್ವಲ್ಪ ಜನಕ್ಕೆ ಹೇಳ್ಕೊಡಿ. ಸೊ ದಟ್ ಅವರು ಲಾಸ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ. ಸೊ ದಟ್ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕವಾಗಿ ನಾವು ಮುಂದಕ್ಕೆ ಬರಬೇಕು. ಕರ್ನಾಟಕ ಇಡೀ ದೇಶದ ಒಂದು 4ನೇ ಶ್ರೀಮಂತ ರಾಜ್ಯವಾಗಿದೆ. ಇದು ಭಾರತದ ನಂಬರ್ 1 ರಾಜ್ಯವಾಗಿ ಬೆಳಿಬೇಕಂದ್ರೆ ಸೊ ನಿಮ್ಮ ಒಳಗಡೆ ಇರೋವಂಥ ಒಂದು ಕಿಚ್ಚಿರಬೇಕು, ದುಡ್ಡು ಮಾಡಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ. ಸೊ ಅದು ನೀವು ನೋಡಿದ್ದೀರಾ. ಸೊ ಈ ವರ್ಷ ನಾನು ರಫ್ಲಿ 8 ಡಿಜಿಟ್ ಪ್ರಾಫಿಟ್ ಮಾಡಿದ್ದೀನಿ. ಅದು ಎಷ್ಟು ಅಂತ ನಿಮ್ಗೆ ಗೊತ್ತಾಗಿರಬೇಕು. ಸೊ ಅಷ್ಟು ಮಾಡಿದ್ದೀನಿ ಅಂದರೆ ನಿಮ್ಮ ಕೈಯಲ್ಲೂ ಮಾಡೋಕ್ಕಾಗತ್ತೆ. ಸೊ ಯಾರು ಬೇಕಾದ್ರೂ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು. ಸೊ ಅದಕ್ಕೆ ನಿದರ್ಶನಗಳು ನಮ್ಮ TD ಸಾಧಕರು. ಆ್ಯಂಡ್ ದುಡ್ಡು ಕಳ್ಕೊಬೋದು. ಅದಕ್ಕೆ ನಿದರ್ಶನಗಳು ನೀವೊಂದು ಆಪ್ಷನ್ ಬೈಯಿಂಗ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಬೈಯಿಂಗ್ ಮಾಡಬೇಡಿ, ಇಂಟ್ರಾಡೇ ಮಾಡೋಕ್ಕೆ ಹೋಗಬೇಡಿ. ಸೊ ನಾವು ಹೇಳ್ಕೊಟ್ಟಿರೋ ಆಪ್ಷನ್ ಸೆಲ್ಲಿಂಗ್ ಮಾಡಿ, ಕ್ಯಾಶ್ ಮಾರ್ಕೆಟ್ ಮಾಡಿ. ಸೊ ಡೆಫಿನೆಟ್ಲಿ ಯು ವಿಲ್ ಅಚೀವ್ ಬಿಗ್ ಸಕ್ಸಸ್ ಇನ್ ಮಾರ್ಕೆಟ್. ನೆಕ್ಸ್ಟ್ 5 ಇಯರ್ಸಲ್ಲಿ ನೀವೆಲ್ಲ ಕೋಟ್ಯಾಧಿಪತಿ ಆಗ್ತೀರಾ? ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಸೊ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.